ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳಬೇಕು. ಒಳ್ಳೆಯ ದಿವಸವನ್ನು ಸಂತೋಷದಿಂದ ಕಳೀತಕ್ಕಂಥದ್ದು, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು, ಒಳ್ಳೆಯ ಚಿಂತನೆ, ಈ ರೀತಿಯಲ್ಲಿ ದಿನವನ್ನು ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಹಲವಾರು ದಿವಸಗಳಿಂದ ಬಾಕಿ ಉಳಿದಂತಹ ಕೆಲಸ ಈ ದಿವಸ ನೆರವೇರುವಂತಹ ಯೋಗ ಬಂದಿದೆ. ಎಷ್ಟೋ ದಿವಸದಿಂದ ಪ್ರಯತ್ನ ಮಾಡ್ತಾ ಇರ್ತೀರಿ, ಆ ಕೆಲಸ ಆಗೇ ಇರೋದಿಲ್ಲ. ಇವತ್ತು ಅದಕ್ಕೆ ಯೋಗ ಅಂತಕ್ಕಂಥದ್ದು ಕೂಡಿ ಬಂದಿದೆ. ಅಗತ್ಯವಿರತಕ್ಕಂತಹ ಬಂಧುಗಳಿಂದ ನಿಮಗೆ ಸಹಾಯ ಸಿಕ್ಕತ್ತೆ. ಯಾವ ಕೆಲಸಕ್ಕೆ ನಿಮಗೇನೋ ಒಂದಷ್ಟು ಅನುಕೂಲ ಆಗಬೇಕೋ, ಸಹಾಯ ಆಗಬೇಕೋ, ಸಹಕಾರ ಸಿಕ್ಕಬೇಕೋ, ಅದು ನಿಮ್ಮ ಬಂಧುಗಳಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಈ ದಿವಸ ಅದಕ್ಕೆ ಅವರ ಬೆಂಬಲ ಪರಿಪೂರ್ಣವಾಗಿ ಸಿಕ್ಕುವಂಥದ್ದಾಗತ್ತೆ. ಸಾಮಾಜಿಕ ವಲಯದಲ್ಲಿ ಹೆಸರನ್ನು ಮಾಡ್ತಕ್ಕಂತಹ ಯೋಗವೂ ಕೂಡ ಇದೆ. ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಸಮಾಜ ನಿಮ್ಮನ್ನು ಗುರುತಿಸ್ತಕ್ಕಂತಹ ಕೆಲಸವೂ ಕೂಡ ಅಲ್ಲಿ ಆಗ್ತಕ್ಕಂಥದ್ದು. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಮಾಡಬಹುದು, ಅಡ್ಡಿ ಮಾಡಬಹುದು. ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶತ್ರುಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಮೇಲೆರಗಲಿಕ್ಕೆ ಅವಕಾಶಗಳು ಇರುವಂಥದ್ದು. ವಿರೋಧಿಗಳಿಂದ ಮಾನಸಿಕವಾದಂತಹ ತಳಮಳ ಉಂಟಾಗುತ್ತೆ. ಏನು ಮಾಡಿಬಿಡ್ತಾರೋ, ಯಾವುದಕ್ಕೆ ತೊಂದರೆ ಮಾಡ್ತಾರೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ದುರ್ಗಾದೇವಿಯ 32 ನಾಮಾವಳಿಗಳನ್ನು ತಿಳಿದು ಅದನ್ನು ಪಠನೆ ಮಾಡಿ ಶತ್ರು ಸಂಹಾರವಾಗಲಿ, ಶುಭವಾಗಲಿ. ವೃಷಭರಾಶಿ ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ಮನೆಯವರ ಜೊತೆಯಲ್ಲಿ ಸಂತೋಷದಿಂದ ಇರ್ತೀರಿ ಅಂತಕ್ಕಂಥದ್ದು ಕೂಡ ಉತ್ತಮವಾದಂತಹ ಒಂದು ಫಲ ಅಂತ ಹೇಳಬೇಕು. ಕುಟುಂಬ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಸ್ಥಳಗಳಿಗೆ, ದೇವಾಲಯಗಳಿಗೆ, ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡೋದಕ್ಕೆ ಅವಕಾಶಗಳಿದೆ. ಸರಿಯಾದಂತಹ ಚಿಂತನೆಯನ್ನು ನಡೆಸಿ ಧರ್ಮ ಕಾರ್ಯಕ್ಕೆ ಪೂರಕವಾದಂತಹ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂತಕ್ಕಂಥದ್ದು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ದಾರಿಯಲ್ಲಿ ಜಗಳವಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಎಲ್ಲೋ ಹೊರಟಿರ್ತೀರಿ, ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಆಲೋಚನೆಗಳಿರಬಹುದು, ಅದನ್ನು ಆದಷ್ಟು ದೂರ ಮಾಡ್ತಾ ಬನ್ನಿ ಎನ್ನುವಂಥದ್ದು. ಅಂದುಕೊಂಡಂತಹ ಕೆಲಸ ಏನಿದೆ ಅದು ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಹಾಗಂತ ತಾಳ್ಮೆ ಕಳ್ಕೊಂಡ್ರೆ ಆ ಕೆಲಸ ಮತ್ತಷ್ಟು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಭದ್ರಕಾಳಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗುತ್ತೆ. ಮಿಥುನ ರಾಶಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಗಂಭೀರವಾದಂತಹ ಚಿಂತನೆ, ಹಾಗೆ ಗಾಂಭೀರ್ಯವಾದಂತಹ ತಾಳ್ಮೆಯಿಂದ ಮಾಡಿದಂತಹ ಕೆಲವು ಕೆಲಸಗಳು ನಿಮಗೆ ಪರಿಪೂರ್ಣವಾಗ್ತಕ್ಕಂತಹದ್ದು. ಅದರಿಂದ ವಿಶೇಷವಾದಂತಹ ಲಾಭ ಸಿಗ್ತಕ್ಕಂಥದ್ದಾಗತ್ತೆ. ಸ್ನೇಹಿತರು, ಬಂಧುಗಳು, ಗಣ್ಯರು ನಿಮಗೆ ಅನುಕೂಲವನ್ನು ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾರೆ. ಸ್ನೇಹಿತರಿಂದ ಸಹಾಯ ಆಗತ್ತೆ, ನೆಂಟರಿಷ್ಟರಿಂದ ಸಹಾಯ ಆಗತ್ತೆ. ಇನ್ಯಾರೋ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇದು ಬಹಳ ವಿಶೇಷವಾದಂಥದ್ದು. ನಿಮ್ಮನ್ನು ನೀವು ಹೆಚ್ಚು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಒಳ್ಳೆಯದಲ್ಲ. ಅಂದರೆ ನಾನು ಮಾಡ್ತಾ ಇರೋದೇ ಸರಿ, ನಾನು ಹೇಳಿದ್ದೇ ಸರಿ, ನಾನು ಸರಿಯಾಗಿ ನಡ್ಕೊಳ್ತಾ ಇದ್ದೀನಿ, ನಾನು ಸರಿಯಾಗಿದ್ದೀನಿ ಅನ್ನುವಂಥದ್ದಿದೆಯಲ್ಲ, ಅದು ಬೇಡ ಅಂತ. ಆತ್ಮಪ್ರಶಂಸೆ ಅಂತ ಇದನ್ನು ಹೇಳ್ತೀವಿ, ಅದು ಬೇಡ ಅಂತ ಹೇಳಿ ಅರ್ಥ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಗಣಪತಿಯ ಅನುಗ್ರಹ ನಿಮ್ಮೆಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಲಿ, ಶುಭವಾಗಿ. ಕರ್ಕಾಟಕ ರಾಶಿ, ಬಹಳ ಕಷ್ಟಕರವಾದಂತಹ ಕೆಲವು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಮುಂದಾಗ್ತೀರಿ. ಅದು ನಿಮ್ಮಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳಿ ಅನಿಸಿದರೂ ಕೂಡ ಸ್ನೇಹಿತರ ಸಹಾಯ, ಸ್ನೇಹಿತರ ಸಹಕಾರದಿಂದ ಆ ಕೆಲಸ ಬಹಳ ಸುಗಮವಾಗಿ ಆಗ್ತಕ್ಕಂಥದ್ದಾಗತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಿಗೆ ಇರತಕ್ಕಂತಹ ದಿವಸ. ಹಾಗಾಗಿ ಆದಾಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ವಿಶೇಷವಾದಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕು, ದರ್ಶನಕ್ಕೋಸ್ಕರ ಹೋಗಬೇಕು ಅಂತ ಹೇಳಿ ಮಾತುಕತೆಯನ್ನು ನಡೆಸ್ತೀರಿ. ಮುಂದಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶಗಳು ಆಗಬಹುದು. ಇವತ್ತೇ ಹೋಗಿ ಬರುವಂತಹ ದಿವಸಕ್ಕೆ ಹೊರಟರೂ ಕೂಡ ಅಚ್ಚರಿಪಡಬೇಕಾದಂಥದ್ದಿಲ್ಲ. ಹೆಚ್ಚು ಹಣ ಖರ್ಚು ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಆದರೂ ಕೂಡ ಅನಿವಾರ್ಯವಾಗಿ ಹಣ ಖರ್ಚಾಗಿಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಬೇಸರ, ಯಾಕೆಂದರೆ ಹಣವನ್ನೇ ಖರ್ಚು ಮಾಡದೇ ಇದ್ದಂತಹ ನಿಮಗೆ ಒಂದೇ ಸಾರಿಗೆ ಒಂದಷ್ಟು ಹಣ ಖರ್ಚಾಯಿತು ಅಂತಾದರೆ ಬೇಸರ ಆಗುವಂತಹದ್ದು ಸಹಜವಾಗಿ ಆಗುವಂಥದ್ದು. ದೇವಿಯ ಆರಾಧನೆಯನ್ನು ಮಾಡಿ, ದೇವಿಯ ಪ್ರಾರ್ಥನೆಯನ್ನು ಮಾಡಿ,
ದೇವಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕಾರ ಮಾಡಿ ಶುಭವಾಗಿ.